ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅಂದ್ಕೊಳ್ತೀನಿ. ಅದೇ ರೀತಿ ಇರಿ ಅಂತ ಹೇಳಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮ ಒಂದು ವಿಶ್ವಾಸಕ್ಕೆ ಅನುಗುಣವಾಗಿ. ಹಾಗಾಗಿ ನೀವು ನಿಧಾನವಾಗಿ ಉಸಿರನ್ನು ಒಳಗೆ ಎಳ್ಕೊಳ್ಬೇಕಾದ್ರೆ ಸಕಾರಾತ್ಮಕವಾಗಿ ಯೋಚಿಸಿ, ಹೊರಗೆ ಬಿಡಬೇಕಾದ್ರೆ ನಿಧಾನವಾಗಿ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆ ಹೊರಗೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ಳಿ. ಬಾಬಾರವರ ಸ್ಮರಣೆ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಸ್ಮರಣೆಯನ್ನು ಮಾಡಿಕೊಂಡು ರೀಡಿಂಗ್ ನೋಡಿ. ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿನ ಹೀಲ್ ಮಾಡುತ್ತೆ, ಹಾಗೆ ಮುಂದಿನ ಒಂದು ಆತ್ಮೀಯ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಒಂದು ಅಧ್ಯಾಯ ಮುಕ್ತಾಯ, ಹೊಸದಕ್ಕೆ ದಾರಿಯನ್ನು ಇಲ್ಲಿ ಸೂಚಿಸುತ್ತೆ. ಪೂರ್ಣತೆ, ಕರ್ಮದ ಫಲ. ಒಟ್ಟಾರೆಯಾಗಿ ಒಂದು ಹಳೆಯ ನೋವು, ಅದು ಸಂಬಂಧದ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲ ಒಂದು ಪರಿಸ್ಥಿತಿಯ ವಿಚಾರದಲ್ಲಿ ಆಗಿರ್ಬೋದು, ಅದು ಬದಲಾವಣೆಯನ್ನು ಹೊಂದುತ್ತಾ ಇದೆ, ಅಂದರೆ ಕ್ಲೋಸ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೀವು ಕಲಿತ ಪಾಠಗಳು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನಿಮ್ಮ ಆತ್ಮ ಮುಂದಿನ ಲೆವೆಲ್ಗೆ ಸಾಗಲು ಈಗ ಸಿದ್ಧವಾಗಿದೆ. ಇಲ್ಲಿ ಫಿಯರ್, ಫೇತ್, ಫ್ರೀಡಮ್ ಅಂದರೆ ನಿಮ್ಮ ಭಯ ಈಗ ಕಡಿಮೆ ಆಗ್ತಾ ಇದೆ. ನೀವು ಹಿಂದೆ ಭಯದಿಂದ ಯಾವೆಲ್ಲ ಕೆಲಸಗಳನ್ನು ನಿಲ್ಲಿಸಿದ್ರೋ, ಯಾವೆಲ್ಲ ವಿಚಾರದಲ್ಲಿ ಹಿಂದೆ ಸರಿದಿದ್ರೋ, ಅದು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಹಿಡಿತ ಸಾಧಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಅದು ತನ್ನ ಹಿಡಿತವನ್ನು ಕಳೆದುಕೊಳ್ತಾ ಇದೆ. ಅಂದರೆ ಫೇತ್, ಅದು ನಿಮ್ಮ ನಂಬಿಕೆಯಿಂದ ಆ ರೀತಿ ಆಗ್ತಾ ಇದೆ. ಅದರಲ್ಲೂ ನಿಮ್ಮ ನಂಬಿಕೆ ಕೂಡ ಈ ಸಮಯದಲ್ಲಿ ತುಂಬ ಬಹಳವಾಗಿ ಹೆಚ್ಚುತ್ತಾ ಇದೆ. ನಿಮ್ಮ ಒಳಗಿನ ಶಕ್ತಿಯ ಮೇಲೆ, ಮತ್ತು ನೀವು ನಂಬಿದ ದೈವ ಶಕ್ತಿಯ, ಹಾಗೆ ಒಂದು ಗುರುವಿನ ಶಕ್ತಿಯ ಮೇಲೆ, ಹಾಗೆ ಒಂದು ಸಮಯದ ಮೇಲೆ ನಿಮಗೆ ನಂಬಿಕೆ ಈಗ ಹೆಚ್ಚಾಗಿ ಬರ್ತಾ ಇದೆ. ಫ್ರೀಡಮ್, ಮುಕ್ತಿ ಸಕ್ರಿಯವಾಗ್ತಾ ಇದೆ. ಅಂದರೆ ಮನಸ್ಸು ಮತ್ತು ಆತ್ಮ ಮತ್ತು ಕರ್ಮದ ಬಂಧನದಿಂದ ಮುಕ್ತಿ ಸಿಗುವ ಹಂತಕ್ಕೆ ನೀವು ಬಂದಿದ್ದೀರಾ. ಖಂಡಿತ ನಿಮ್ಮ ಆತ್ಮ ಒಂದು ಫ್ರೀಡಮನ್ನು ಕಂಡುಕೊಳ್ತಾ ಇದೆ. ಹಾಗೆ ಒಂದು ನಂಬಿಕೆಯಿಂದ ಅದು ಮುಂದೆ ಸಾಗಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಒಂದು ಬಂಧನದಿಂದ, ಕರ್ಮದ ಬಂಧನದಿಂದ ಮುಕ್ತಿ ಸಿಗ್ತಾ ಇದೆ. ಹಾಗೆ ಇಲ್ಲಿ ನೀವು ಸರಿಯಾದ ದಿಕ್ಕಿನಲ್ಲೇ ಇದ್ದೀರಾ. ನೀವು ಹೋಗ್ತಾ ಇರೋ ದಾರಿ ಸರಿ ಇದೆ. ಅಂದರೆ ನೀವು ಗುರುವಿನ ಮಾರ್ಗದರ್ಶನ, ಅವರ ಉಪದೇಶಗಳಂತೆ ನಡ್ಕೊಳ್ತಾ ಇರೋದು, ಹಾಗೆ ಒಂದು ನಂಬಿಕೆ ಇಟ್ಕೊಂಡಿರೋದು ನಿಮ್ಮ ಮೇಲಾಗಿರ್ಬೋದು, ಹಾಗೆ ನಿಮ್ಮ ಗುರಿಯ ಬಗ್ಗೆ ಆಗಿರ್ಬೋದು. ಖಂಡಿತ ಈ ದಾರಿ ಏನು ಆಯ್ಕೆ ಇದೆಯಲ್ಲ ಅದು ಸರಿಯಾಗಿದೆ. ಬಾಬಾರವರೇ ನಿಮ್ಮ ಒಂದು ಕೈಯನ್ನು ಹಿಡಿದು ಆ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮ್ಮ ಅನುಭವ ಕೂಡ ಹೇಳ್ತಾ ಇದೆ. ಅದೇ ರೀತಿ ನಡೀತಾ ಇದೆ. ಯಾಕಂದರೆ ನೀವು ಅದನ್ನೇ ಬಯಸ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅದು ಅದೇ ರೀತಿ ವಾಸ್ತವವಾಗಿ ಬದಲಾಗ್ತಾ ಇದೆ ನಿಮ್ಮ ವಿಶ್ವಾಸವಾಗಿ ಅನ್ನೋ ರೀತಿಲಿ. ಹಾಗೆ ನಿಮ್ಮ ಜೀವನದ ಹಳೆಯ ಅಧ್ಯಾಯಗಳನ್ನು ಶಾಂತಿಯಿಂದ ಮುಗಿಸ್ತಿದ್ದೀರಾ ಅಂಥೇಳಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಕರ್ಮ ಕ್ಲೀನ್ ಆಗ್ತಾ ಇದೆ, ಆಶೀರ್ವಾದಗಳು ನನ್ನತ್ತ ಬರ್ತಾ ಇದ್ದಾವೆ ಅನ್ನೋ ರೀತಿಲಿ ನೀವು ಒಂದು ಅಫರ್ಮೇಷನ್ ಅಂದರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಾನು ಭಯದಿಂದ ಅಲ್ಲ, ನಂಬಿಕೆಯಿಂದ ಬದುಕ್ತಾ ಇದ್ದೀನಿ ಅನ್ನೋ ರೀತಿಲಿ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ. ಒಂದು ಫೆದರ್ ಕಾಣಿಸ್ತಾ ಇದೆ, ಇಲ್ಲ ಸಿಕ್ಕಿದೆ, ಇಲ್ಲ ಒಂದು ನವಿಲುಗರಿ ಯಾರಾದರೂ ಉಡುಗೊರೆಯ ಮೂಲಕ ಕೊಟ್ಟರು, ಇಲ್ಲ ಬಾಬಾರವರ ಮೂರ್ತಿ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಹಾಗೆ ಹೂವು ಆಗಿರ್ಬೋದು, ಬಳೆ ಆಗಿರ್ಬೋದು, ಹಣ್ಣಾಗಿರ್ಬೋದು, ಯಾರಾದರೂ ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾವ ಸೂಚನೆ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಕಳೆದುಕೊಂಡದ್ದೇ ನಿಮ್ಮನ್ನು ಶುದ್ಧಗೊಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ. ಅಂದರೆ ಇದೀಗ ನೀವು ಸ್ವೀಕರಿಸುವ ಸಮಯದಲ್ಲಿ ಇದ್ದೀರಾ ಒಂದು ಅಬಂಡನ್ಸ್. ಅದು ಯಾವುದೇ ರೀತಿ ಒಂದು ವಿಶೇಷವಾದ ಪರಿವರ್ತನೆಯ ಮೂಲಕ ನಿಮಗೆ ಇಷ್ಟವಾದ ಉಡುಗೊರೆ ಒಂದು ದೈವದಿಂದ, ನೀವು ನಂಬಿದ ಗುರುವಿನಿಂದ ನಿಮಗೆ ಸಿಗ್ತಾ ಇದೆ. ಅದು ಯಾವುದೇ ರೂಪದಲ್ಲಾಗಿರ್ಬೋದು. ನಿಮ್ಮ ಪ್ರಾರ್ಥನೆ ಯಾವ ರೀತಿ ಇದೆಯೋ ಅದಕ್ಕೆ ತಕ್ಕ ಹಾಗೆ ಅದು ನಿಮಗೆ ಸಿಗುತ್ತೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದೇ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲರ ಎನರ್ಜಿ ಕೂಡ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಬೇರೆ ಬೇರೆ ಭಿನ್ನವಾದ ಎನರ್ಜಿಗೆ ನೀವು ಕನೆಕ್ಟ್ ಆಗಿರ್ತೀರ. ಹಾಗಾಗಿ ನಿಮಗೆ ಬೇರೆದ್ದೇ ರೀತಿಯಲ್ಲಿ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ತೀರಲ್ಲ ಅದು ಉಡುಗೊರೆಯ ಮೂಲಕ ಒಂದು 7 ದಿನದ ಒಳಗೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ದೈವಿಕ ಜಾಗೃತಿಯ ಸಮಯವಾಗಿದೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹೊಸ ಆರಂಭ ಮತ್ತು ಆಲೋಚನೆಗಳು ತಕ್ಷಣ ರೂಪ ಪಡೆದುಕೊಳ್ಳುವ ಕ್ಷಣವನ್ನು ಸೂಚಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಈ ಸಮಯದಲ್ಲಿ, ನಾಳೆ ಆಗಿರ್ಬೋದು, ಒಂದು ದಿವ್ಯವಾದ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯಲ್ಲಿ ಒಂದು ವಿಚಾರವನ್ನು ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದರೆ ಅದು ನಿಮಗೆ ಸಿಗತ್ತೆ ನಂಬಿಕೆಯಿಂದ. ಆ ಪೂರ್ವ ಸಿದ್ಧತೆಯಲ್ಲಿ ನೀವೀಗಿದ್ದೀರಾ. ನಿಮ್ಮ ಆಲೋಚನೆಗಳು ಯೂನಿವರ್ಸ್ಗಾಗಿರ್ಬೋದು, ನೀವು ನಂಬಿದ ಬಾಬಾರವರ ಶಕ್ತಿಗಾಗಿರ್ಬೋದು, ಹಾಗೆ ನಂಬಿದ ದೇವತೆಗಳಿಗಾಗಿರ್ಬೋದು, ಎಲ್ಲರ ರೂಪ ಬೇರೆ ಬೇರೆ ಆದರೂ ಒಂದೇ ಬ್ರಹ್ಮಾಂಡದ ಅಂಶ ನಾವು, ಅವರ ಕಣ ನಾವು ಅಲ್ವಾ. ಹಾಗಾಗಿ ಇಲ್ಲಿ ಯೂನಿವರ್ಸ್ಗೆ ನೀವು ಅದನ್ನು ಗುರುವಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು, ಹಾಗೆ ದೈವದ ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಆಲೋಚನೆಗಳು ಆ ಶಕ್ತಿಗೆ ಲಿಂಕ್ ಆಗಿವೆ. ನೀವು ಕೇಳಿದ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ. ನಿಮಗಾಗಿ ಒಂದು ಹೊಸ ದ್ವಾರ
ತೆರೆದುಕೊಳ್ತಾ ಇದೆ. ಆತ್ಮೀಯ ಮಾರ್ಗದರ್ಶನ ಸಕ್ರಿಯವಾಗಿ ನಿಮಗೆ ಸಿಗುತ್ತೆ. ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಗೂ ನಿಮಗೆ ಒಂದು ಸಹಾಯ, ಒಂದು ಮಾರ್ಗದರ್ಶನ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಯಾವ ವಿಚಾರದಲ್ಲಿ ನಿಮಗೆ ಭಯ ಇದೆಯಲ್ಲ, ಆ ಭಯವನ್ನು ಬಿಟ್ಬಿಡಿ. ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮೊಳಗಿನ ಧ್ವನಿಯನ್ನು ನೀವು ಕೇಳಬೇಕು. ಹಾಗೆ ಇನ್ನು ಮುಂದೆ ನೀವೇನಾದರೂ ತೀರ್ಮಾನಗಳನ್ನು ತಗೊಳ್ಬೇಕಾದ್ರೆ ನಿಮ್ಮ ಮನಸ್ಸು ಚಂಚಲತೆಯಿಂದ ಕೂಡಿದೆ ಅಂದರೆ ತೀರ್ಮಾನವನ್ನು ಮನಸ್ಸಿನಿಂದ ಅಲ್ಲ, ಆತ್ಮದಿಂದ ತೆಗೆದುಕೊಳ್ಳಿ. ಅಂದರೆ ಆತ್ಮ ಪರಮಾತ್ಮ ಒಂದೇ ಆಗಿದ್ದಾರೆ. ನೀವು ಆ ಪ್ರಾರ್ಥನೆಯೊಂದಿಗೆ ಅವರ ಪಾದಗಳಲ್ಲಿ ಆ ವಿಚಾರವನ್ನಿಟ್ಟು ಶರಣಾಗಿಸಿ ನಂತರ ತೀರ್ಮಾನವನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಬಾಬಾರವರಿಂದ ನಿಮಗೆ ಯಾವ ರೀತಿ ಒಂದು ನೇರವಾಗಿ ಗೈಡೆನ್ಸ್ ಸಿಗ್ತಾ ಇದೆ ಅಂದರೆ ನಿಮ್ಮ ಒಂದು ಈಗಿನ ಚಿಂತನೆಗಳೇ ನಿಮ್ಮ ಮುಂದಿನ ಭವಿಷ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಹಾಗೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಶ್ರದ್ಧೆ ಮತ್ತು ಸಬೂರಿಯಿಂದ ನೀವು ಸತ್ಯವಾಗಿ ನಂಬಿದರೆ ದಾರಿ ತಾನಾಗಿ ತೆರೆದುಕೊಳ್ಳುತ್ತೆ. ನೀವು ಒಬ್ಬರಲ್ಲ, ದೈವಶಕ್ತಿ, ಗುರು ಶಕ್ತಿ ನಿಮ್ಮ ಜೊತೆಗಿದೆ, ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನೀವೀಗ ನಿಮಗೆ ಹೇಳ್ಕೊಳ್ಬೇಕು, ನಾನು ಭಯವಿಲ್ಲದೆ ಹೊಸ ಆರಂಭವನ್ನು ಮಾಡ್ತಾ ಇದ್ದೀನಿ. ಹಾಗೆ ಗುರುವಿನ ಆಶೀರ್ವಾದ ಅಂದರೆ ಮಾರ್ಗದರ್ಶನದಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ ಅಂತೇಳಿ ಆವಾಗವಾಗ ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ಹಾಗೆ 11 ನಂಬರ್ ಏನಾದರೂ ನಿಮಗೆ ಕಾಣಿಸ್ತಾ ಇದೆ, 9ರ ಸಂಖ್ಯೆ ನಿಮಗೆ ಏನಾದರೂ ಕಾಣಿಸ್ತಾ ಇದೆ ಅಂದರೆ ಖಂಡಿತ ಅಂದರೆ ಒಂದು ಕಾಮನ ಬಿಲ್ ಕಾಣಿಸ್ತಾ ಇದೆ, ಇಲ್ಲ ಕನಸಿನಲ್ಲಿ ಬಾಬಾರವರ ಒಂದು ವಿಗ್ರಹ ಕಾಣಿಸ್ತು, ದೇವಸ್ಥಾನ ಕಾಣಿಸ್ತು, ಆ ರೀತಿ ನಿಮಗೆ ನೆನಪಾಯಿತು ಬೆಳಗ್ಗೆ, ಇಲ್ಲ ಅಂದರೆ ಒಂದು ಹಸು ಕಾಣಿಸ್ತು. ಈ ರೀತಿಯಾಗಿ ನಿಮ್ಮ ಕನಸಲ್ಲಾಗಿರ್ಬೋದು ಇಲ್ಲ ನಿಜವಾಗಿರ್ಬೋದು ಒಂದು ಪ್ರಾಣಿ ಪಕ್ಷಿಗಳು ಕನೆಕ್ಟ್ ಆದವು, ಈ ನಂಬರ್ಗಳು ಕನೆಕ್ಟ್ ಆದವು ಅಂದರೆ ಆ ಸಮಯದಲ್ಲಿ ನಿಮ್ಮ ಮನದಲ್ಲಿರುವ ಒಂದು ನೆಗೆಟಿವ್ ಆಲೋಚನೆಗಳನ್ನಾಗಿರ್ಬೋದು, ಆಗೋದಿಲ್ಲ, ಅದು ಅಸಂಭವ ಅಂತ ಹೇಳಿ ಏನು ಅಂದ್ಕೊಂಡಿರ್ತೀರಲ್ಲ ಅಂತಹ ಭಾವನೆಗಳನ್ನು ಆ ಸಮಯದಲ್ಲೇ ಮನಸ್ಸಿನಿಂದ ಹೊರಗೆ ಹಾಕಿಬಿಡಬೇಕು. ಹಾಗೆ ಒಂದು ಅಫರ್ಮೇಷನ್ ಅಂದರೆ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಅಸಂಭವ ಅಂದ್ಕೊಂಡಿದ್ದನ್ನು ನಾನು ಸಾಧಿಸ್ತೀನಿ, ಸಾಧನೆ ಆಗೇ ಆಗುತ್ತೆ ಅನ್ನೋ ರೀತಿಲಿ, ಅದು ನಂಗೆ ಸಿಕ್ಕೇ ಸಿಗುತ್ತೆ, ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ರೀತಿಲಿ ನೀವು ಆ ಸಮಯದಲ್ಲಿ ತಕ್ಷಣ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ದೃಢವಾದ ವಿಶ್ವಾಸದೊಂದಿಗೆ. ಈ ಒಂದು 2026ನೇ ಇಸ್ವಿ ಇದೆಯಲ್ಲ, ಅದು ನಿಮಗೆ ಒಂದು ಸ್ಥಿರತೆ ಕೊಡುತ್ತೆ, ಹಾಗೆ ಪ್ರಗತಿ ಕೂಡ ಕೊಡುತ್ತೆ, ಹಾಗೆ ಗೌರವ ತರುವ ವರ್ಷ ಕೂಡ ಇದಾಗತ್ತೆ. ಒಟ್ಟಾರೆಯಾಗಿ ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಕಾಲ ಇದೇ ಆಗಿದೆ. ನೀವು ಮ್ಯಾನಿಫೆಸ್ಟ್ ದೃಢವಾಗಿ ಮಾಡಬೇಕು. ಹಾಗೆ ಕೆಲವೊಂದು ವಿಚಾರಗಳು, ಏರಿಳಿತಗಳು, ಸಮಸ್ಯೆಗಳು ಎದುರಾದಾಗ ಅವುಗಳಿಂದ ನಾನು ಹೊರಗೆ ಬಂದೇ ಬರ್ತೀನಿ, ಇವೆಲ್ಲವೂ ಒಂದು ಕರ್ಮದ ಭಾಗ, ಇದನ್ನು ನಾನು ನನ್ನ ಜೀವನದಲ್ಲಿ ಕಳ್ಕೊಳ್ಳೇಬೇಕು, ಇಲ್ಲ ಒಂದು ಪಾಠ ಅನ್ನೋ ರೀತಿಲಿ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು. ನನಗೆ ಯಾರ ಸಹಾಯನೂ ಇಲ್ಲ, ಬೆಂಬಲ ಇಲ್ಲ ಅಂಥೇಳಿ ಯಾವತ್ತಿಗೂ ಕೂಡ ದುರ್ಬಲತೆಗೆ ಜಾರಬಾರ್ದು. ಭಗವಂತನಿಗಿಂತ, ಗುರುವಿಗಿಂತ ನಿಮ್ಮ ಜೊತೆ ಯಾರಾದರೂ ಬೇಕಾ ನಿಮಗೆ? ನೀವು ಯೋಚಿಸಬೇಕಾಗಿರೋ ಸಮಯ ಇದು. ಒಟ್ಟಾರೆಯಾಗಿ ಕರ್ಮದ ಒಂದು ಫಲವನ್ನು ಅನುಭವಿಸುವ ದಿನಗಳು ನಿಮಗೆ ಮುಂದೆ ಬರ್ತವೆ. ನಿಧಾನ ಆದರೂ ಕೂಡ ಖಚಿತವಾದ ಒಂದು ಬೆಳವಣಿಗೆ, ಒಂದು ಸ್ಥಿರತೆ ಸಿಗುತ್ತೆ. ಹಾಗೆ ಅಂದ್ಕೊಂಡದ್ದನ್ನು ನೀವು ಪಡ್ಕೊಳ್ತೀರಾ. ದೀರ್ಘಕಾಲದ ಒಂದು ಗುರಿ ಏನಿತ್ತಲ್ಲ, ಅದು ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು, ಇಲ್ಲ ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಇಲ್ಲ ಏನೋ ಒಂದು ಸಾಧನೆ ಮಾಡುವ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಕನಸು ನನಸಾಗತ್ತೆ. ಹಾಗೆ ಆ ವಿಚಾರಗಳಿಗೆ ಒಂದು ರೂಪ ಸಿಗುವ ಸಮಯ ಇದೇ ಆಗಿದೆ. ಆತ್ಮವಿಶ್ವಾಸದಿಂದ ನೀವು ಮುಂದೆ ಸಾಗಿ ನಿಮ್ಮಲ್ಲಿ ನಾಯಕತ್ವದ ಕಳೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಉದ್ಯೋಗದಲ್ಲೇ ಆಗಿರ್ಬೋದು, ವ್ಯವಹಾರದಲ್ಲೇ ಆಗಿರ್ಬೋದು, ನೀವು ತುಂಬ ಪ್ರಯತ್ನ ಪಟ್ಟಿದ್ರಿ ಕೆಲವು ವಿಚಾರಗಳಲ್ಲಿ, ಆದರೆ ಆ ಪ್ರಯತ್ನಗಳು ಫಲ ನೀಡಲಿಲ್ಲ. ಆದರೆ ಈ ಸಮಯದಲ್ಲಿ ಆ ಪ್ರಯತ್ನಕ್ಕೆ ಫಲ ಸಿಗುವ ಒಂದು ಅದ್ಭುತ ಗಳಿಗೆ ಆರಂಭವಾಗ್ತಾ ಇದೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾದರೂ ಗೌರವವು ಕೂಡ ಅದಕ್ಕೆ ತಕ್ಕ ಹಾಗೆ ಹೆಚ್ಚಾಗುತ್ತೆ. ಆ ಜವಾಬ್ದಾರಿ ನಿಮ್ಮನ್ನು ಸ್ವಲ್ಪ ಆಯಾಸಗೊಳಿಸಿದರೂ ಕೂಡ ಆ ಗೌರವ ಇದೆಯಲ್ಲ, ಆ ಆತ್ಮವಿಶ್ವಾಸ ಇದೆಯಲ್ಲ, ಅದು ನಿಮ್ಮನ್ನು ಬಹಳ ಆರೋಗ್ಯವಾಗಿ, ಹಾಗೆ ಸದೃಢವಾಗಿ, ಹಾಗೆ ಮಾನಸಿಕ ಸ್ಥೈರ್ಯದೊಂದಿಗೆ ನೀವು ಮುಂದೆ ಹೋಗಲಿಕ್ಕೆ ಒಂದು ಉತ್ಸಾಹವನ್ನು ತುಂಬುತ್ತೆ. ಹೊಸ ಒಪ್ಪಂದಗಳು ಅಂದರೆ ಪ್ರಮೋಷನ್ ಆಗಿರ್ಬೋದು ಅಥವಾ ಸ್ಥಾನಮಾನ ಬದಲಾವಣೆ ಸಾಧ್ಯ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ಇಲ್ಲಿ ನಿಮಗೆ ಗುರುವಿನಿಂದ ಒಂದು ಸಲಹೆ ಕೂಡ ಸಿಗ್ತಾ ಇದೆ. ಆತುರ ಬೇಡ, ಹಾಗೆ ಕೆಲವೊಂದು ಸಾರಿ ಕೋಪನೂ ಬೇಡ. ಪ್ಲ್ಯಾನ್ ಮಾಡಿ, ಅಂದರೆ ನೀವೇನು ಅಂದ್ಕೊಂಡಿದ್ದೀರೋ ಆ ವಿಚಾರದಲ್ಲಿ ಮುಂದೆ ಹೋಗಲಿಕ್ಕಿಂತ ಮೊದಲು ಯಾವ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ತಗೊಳ್ಬೇಕು ಅಂತ ಇದ್ದೀರೋ ಅದ್ರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿ ಅನ್ನೋ ರೀತಿಲಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಹಣದ ಹರಿವು ನಿಧಾನವಾಗಿ ಸ್ಥಿರವಾಗ್ತಾ ಇದೆ. ಅಧಿಕವಾದ ಖರ್ಚನ್ನು ಮಾಡಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಉಳಿತಾಯ ಮತ್ತು ಆಸ್ತಿ ವಿಚಾರದಲ್ಲಿ ಲಾಭ ಹೆಚ್ಚಾಗತ್ತೆ. ಹಠಾತ್ ಖರ್ಚನ್ನು ತಪ್ಪಿಸಿ ಅಂತೇಳಿ ಮತ್ತೊಮ್ಮೆ ಇಲ್ಲಿ ಕಾಣಿಸ್ತಾ ಇದೆ. ದೀರ್ಘಕಾಲದ ಒಂದು ಹೂಡಿಕೆ ನಿಮಗೆ ಶುಭ ತರುತ್ತೆ ಅಂತೇಳಿ ಇಲ್ಲಿ ಒಂದು ಎನರ್ಜಿ ಕಾಣಿಸ್ತಿದೆ. ಹಾಗಾಗಿ ನೀವು ನಾಳೆ ಒಂದು ಶುಭ ದಿನ ಇದೆ. ಹಾಗಾಗಿ ನಾಳೆಯಿಂದನೇ ನೀವು ಸ್ವಲ್ಪ ಚಿಲ್ಲರೆ ಕಾಸಿನೊಂದಿಗೆ ಹಣ ಕೂಡಿಡುವುದನ್ನು ಕಲಿತ್ರೆ ಖಂಡಿತ ಅದು ನಿಮಗೆ ಒಂದು ಶುಭ ಫಲವನ್ನು, ಒಂದು ಶುಭ ಆರಂಭವನ್ನು, ಹಣದ ಒಂದು ಹರಿವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ.
ಪ್ರೇಮ ಆಗಿರ್ಬೋದು, ಹಾಗೆ ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಆ ಸಂಬಂಧಗಳಲ್ಲಿ ಪಕ್ವತೆ ಮತ್ತು ಸ್ಪಷ್ಟತೆ ಕಂಡುಬರುತ್ತೆ ಮುಂದಿನ ದಿನಗಳಲ್ಲಿ. ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ಒಂಟಿಯಾಗಿದ್ದೀರಾ, ಗಂಭೀರವಾದ ಒಂದು ಸಂಬಂಧ ಆರಂಭದ ಸೂಚನೆ ಸಿಗ್ತಾ ಇದೆ. ನಂಬಿಕೆ ಮತ್ತು ಸಂಭಾಷಣೆ ಮುಖ್ಯ ಇಲ್ಲ ಅಂತಲ್ಲ, ಆದರೆ ಕೆಲವೊಮ್ಮೆ ಮೌನವೇ ನಿಮಗೆ ಉತ್ತರ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಯಾವ ವಿಚಾರದಲ್ಲಿ, ಯಾವ ಒಂದು ಸಂಬಂಧದಲ್ಲಿ ಅಂತ ಹೇಳಿ ನೀವೇ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆರೋಗ್ಯ ಮತ್ತು ಮನಸ್ಸು ಇಲ್ಲಿ ಯಾವ ರೀತಿ ನಿಮಗೆ ಸ್ಪಂದಿಸ್ತಾ ಇದೆ ಅಂದರೆ, ಒತ್ತಡ ಕಡಿಮೆ ಮಾಡ್ತಾ ಇದ್ದೀರಾ, ನಿಯಮಿತ ವಿಶ್ರಾಂತಿಯ ಅಗತ್ಯ ನಿಮಗೆ ಇದೆ, ತಗೊಳ್ಳಿ ಅದನ್ನು ಸರಿಯಾದ ಸಮಯಕ್ಕೆ. ಹಾಗಾಗಿ ಸ್ವಲ್ಪ ವಾಕ್ ಮಾಡಿ, ಹಾಗೆ ಊಟದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಂದರೆ ಹಿತಮಿತವಾಗಿ ಊಟ ಮಾಡುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಅಂದರೆ ಶಿಸ್ತನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಹಾಗೆ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲೇಬೇಕು. ಕೆಲವರ ಎನರ್ಜಿ ಪ್ರಕಾರ ಎಲುಬುಗಳಲ್ಲಿ ನೋವು ಕಾಣಿಸ್ಕೊಳ್ತಾ ಇರ್ಬೋದು, ಇಲ್ಲ ಮಂಡಿ ನೋವು ಕಾಣಿಸ್ಕೊಳ್ತಾ ಇರ್ಬೋದು, ಇಲ್ಲ ಹಿಮ್ಮಡಿ ನೋವು, ಬೆನ್ನು ಭಾಗದ ಕಡೆ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ಹಾಗಾಗಿ ಸ್ವಲ್ಪ ಧ್ಯಾನ ಮಾಡಿ, ಸ್ವಲ್ಪ ಓಡಾಟವನ್ನು ಮಾಡಿ, ಸ್ವಲ್ಪ ಯೋಗವನ್ನು ಮಾಡುವುದರ ಕಡೆ ಗಮನ ಕೊಡ್ತಾನೆ. ಹಾಗೆ ಭಗವಂತನ ನಾಮಸ್ಮರಣೆ, ನಿಮ್ಮ ನಾಲಿಗೆ ಉಸಿರು ಬ್ಯಾಲೆನ್ಸ್ ಮೇಲೆ ನುಡಿತಾ ಇರಲಿ. ಹಾಗೆ ಉದಿಯ ಧಾರಣೆ, ಉದಿಯ ಸೇವನೆ ಮಾಡಿ. ಇಲ್ಲಿ ಒಂದು ದೈವಿಕ ಆಶೀರ್ವಾದ ಅಂದರೆ ಗುರುವಿನ ಆಶೀರ್ವಾದ ಯಾವ ರೀತಿ ಒಂದು ಸಂದೇಶವನ್ನು ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದೆ ಅಂದರೆ, ನೀವು ಕಟ್ಟಿದ ನೆಲೆಯ ಮೇಲೆ ಈಗ ಕಟ್ಟಡ ಏರುತ್ತೆ. ನೀವು ಒಬ್ಬರಲ್ಲ, ನಿಮ್ಮ ಪೂರ್ವ ಕರ್ಮಗಳು ನಿಮ್ಮ ಬೆಂಬಲದಲ್ಲಿವೆ ಅನ್ನೋ ರೀತಿಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಏನು ಕಟ್ಟಿದ್ದೀರಲ್ಲ ಆ ನೆಲೆಯ ಮೇಲೆ ಈಗ ಒಂದು ಬಹುದೊಡ್ಡ ಕಟ್ಟಡ ಇರುತ್ತೆ. ಅಂದರೆ ಅದು ಮನೆ ಆಗಿರ್ಬೋದು, ಇಲ್ಲ ನಿಮ್ಮ ಕನಸಿನ ಒಂದು ಇಚ್ಛೆ ಆಗಿರ್ಬೋದು, ಪೂರ್ಣಗೊಳ್ಳುತ್ತೆ. ಅದು ಯಾವುದೇ ವಿಚಾರದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿ ಅದು ಆಗುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಪಾಸ್ಟ್ ಹೇಗಿತ್ತು ಅಂದರೆ, ಒಂದು ಸಂಪ್ರದಾಯ, ಕೆಲವು ನಿಯಮಗಳು, ಕುಟುಂಬ ಅಥವಾ ಸಮಾಜದ ನಿರೀಕ್ಷೆಯೊಳಗೆ ಬಹಳ ಕಾಲ ನೀವು ಉಳಿದಿದ್ರಿ. ಅದು ತಪ್ಪಲ್ಲ, ಸರಿಯಾದದ್ದೇ. ಆದರೆ ನಿಮ್ಮ ಇಚ್ಛೆಯನ್ನು ಎಲ್ಲೋ ಒಂದು ರೀತಿಯಲ್ಲಿ ಕಡೆಗಣಿಸಿದ್ದೀರಾ. ನಿಮ್ಮನ್ನೇ ಆಗಿರ್ಬೋದು, ನಿಮ್ಮ ಅಭಿಪ್ರಾಯಗಳನ್ನೇ ಆಗಿರ್ಬೋದು, ನಿಮ್ಮ ಕನಸುಗಳನ್ನೇ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಶಿಸ್ತು ನಿಮ್ಮ ಶಕ್ತಿ, ಆದರೆ ಆತ್ಮದ ಧ್ವನಿಯನ್ನು ನೀವು ಕೇಳಲೇಬೇಕಲ್ವಾ. ಅಂದರೆ ನಿಮಗೇನು ಬೇಕು, ನಿಮ್ಮ ಕಾಳಜಿ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಗೌರವವನ್ನು ಬಿಂಬಿಸಿಕೊಳ್ಳುವಂಥ ಯಾವುದಾದ್ರೂ ಒಂದು ಸಾರ್ಥಕತೆಯ ಕ್ಷಣವನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಮೂಲಕವೇ ನೀವು ಕಂಡುಕೊಳ್ಬೇಕು ಅಂತ ಇದ್ದೀರಲ್ಲ, ಅದರ ಬಗ್ಗೆನೂ ಗಮನ ಕೊಡಿ. ಈ ಕುಟುಂಬಕ್ಕೋಸ್ಕರ ನೀವು ಏನೆಲ್ಲ ಒಂದು ಪಾಲನೆ ಮಾಡಿದಿರಲ್ಲ ಹಿಂದಿನ ದಿನಗಳಲ್ಲಿ, ಅದು ಎಲ್ಲೋ ಒಂದು ರೀತಿಲಿ ನೀವು ಮುಂದೆ ಹೋಗಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಿದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಯಾರೆಲ್ಲ ನೀವು ಇಷ್ಟು ದಿನ ಒಂದು ಸಮರ್ಪಣೆ ಆಗಿದ್ದೀರಾ, ಅದರಿಂದ ಕೆಲವರನ್ನು ಬದಲಾಯಿಸಿದಿರಾ, ನಿಮ್ಮ ಕುಟುಂಬಕ್ಕೆ ಸಮರ್ಪಣೆ ಆಗಿದ್ದೀರಾ, ಮಕ್ಕಳನ್ನು ಸಾಕಿದ್ದೀರಾ, ಬೆಳೆಸಿದಿರಾ, ಈಗ ನಿಮಗೋಸ್ಕರ ಏನಾದರೂ ನಿಮ್ಮ ಆಸೆಯನ್ನು ಒತ್ತಿ ಹಿಡ್ಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ ಯೋಚಿಸಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾರವರು ಮೆಸೇಜ್ ಕೊಡ್ತಿದ್ದಾರೆ. ನೀವು ಅದನ್ನೇ ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಹೀಗಾಗಿ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿರ್ಬೋದು. ನಿಮ್ಮ ಸ್ವಭಾವ ಸ್ವಲ್ಪ ನಿಧಾನವಾದದ್ದು, ಆದರೆ ದೃಢವಾಗಿ ಮುಂದೆ ಸಾಗ್ತಿದ್ದೀರಾ. ಕೆಲವು ವಿಷಯಗಳಲ್ಲಿ ಪ್ರಗತಿ ತಡವಾಗ್ತಾ ಇರ್ಬೋದು ಅನ್ನುವ ಭಾವನೆ ನಿಮಗಿರ್ಬೋದು, ಆದರೂ ಕೂಡ ಒಂದು ಸ್ಥಿರ ಯಶಸ್ಸು ನಿಮ್ಮನ್ನು ಎದುರು ನೋಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಲ್ಬೇಡಿ, ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ. ಇಲ್ಲಿ ಗುರುವಿನ ಬ್ಲೆಸ್ಸಿಂಗ್ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಆಶೀರ್ವಾದದ ರೂಪದಲ್ಲಿ ನೀವು ಹೇಗೆ ಬೆಳೀತೀರೋ ಹಾಗೆ ಇತರರ ಬೆಳವಣಿಗೆಗೂ ಕೂಡ ನೀವು ಕಾರಣರಾಗ್ತೀರಾ. ನಿಮ್ಮ ಸಂಬಂಧ ಗಂಭೀರ ಹಂತಕ್ಕೆ ಈಗ ಸಾಗಿದೆ. ಹಾಗೆ ನಿಮ್ಮ ಜೀವನದಲ್ಲಿ ಒಬ್ಬ ನಂಬಿಗಸ್ತ ವ್ಯಕ್ತಿಯ ಪ್ರವೇಶ ಆಗತ್ತೆ. ಮಾತಿಗಿಂತ ಕಾಳಜಿ ಮಾಡ್ತಾರೆ ಅನ್ನೋ ರೀತಿಲಿ ತೋರಿಸ್ತಾ ಇದೆ ಎನರ್ಜಿ. ಒಂದು ಒಳ್ಳೆಯ ಉದ್ದೇಶದಿಂದ, ಅದು ಸೇವೆ ಆಗಿರ್ಬೋದು, ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಹಾಗೆ ಮನುಷ್ಯತ್ವ, ಮಾನವೀಯತೆಯನ್ನು ನಿಮ್ಮಲ್ಲಿ ಮೂಡಿಸ್ಕೊಂಡು ನೀವು ಏನು ಒಂದು ಬೀಜಗಳನ್ನು ಬಿತ್ತಿದ್ರಲ್ಲ, ಅದು ಈಗ ಮೊಳಕೆ ಒಡೆಯಲು ಸಿದ್ಧವಾಗಿದೆ. ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಲ್ಲಿ ನಿಮಗೊಂದು ಪ್ರಶ್ನೆ ಮೂಡ್ತಾ ಇದೆ, ಅವರು ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರ್ತಾರಾ? ಈಗಿನ ಎನರ್ಜಿಯ ಪ್ರಕಾರ ಒಂದು ಮುಖ್ಯ ಅರ್ಥ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಅಂದರೆ, ಗೊಂದಲ ಇದೆ, ಆಯ್ಕೆಗಳಲ್ಲಿ ಒಂದು ಭ್ರಮೆ ಇದೆ, ಮತ್ತು ಸ್ಪಷ್ಟತೆಯ ಕೊರತೆ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನಿಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಗೊಂದಲ ಇದೆ, ಹಾಗೆ ಒಂದು ಸ್ಪಷ್ಟತೆಯ ಕೊರತೆ ಇರೋದ್ರಿಂದ ಅವರೂ ಕೂಡ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಆದರೆ ತೀರ್ಮಾನದಲ್ಲಿ ಅವರಿಗೆ ಗೊಂದಲ ಇದೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ನೆಗೆಟಿವ್ ಆಗಿ ಅವರ ಬಗ್ಗೆ ಫೀಲ್ ಮಾಡಿದಷ್ಟು ಅವರು ಗೊಂದಲಕ್ಕೆ ಒಳಪಡ್ತಾರೆ. ಹಾಗಾಗಿ ನೀವು ಪಾಸಿಟಿವ್ ಆಗಿ ಫೀಲ್ ಮಾಡಿದಷ್ಟು ಅವ್ರ ಬಗ್ಗೆ ಒಂದು ಪ್ರಾರ್ಥನೆ ಮಾಡ್ತಿದ್ರು, ವಿಶ್ವಾಸ ಇಟ್ಟಿದ್ರು, ಆ ಸಂಬಂಧ ಸರಿಯಾಗಬೇಕು, ನಾನು ಮತ್ತೆ ಅವ್ರ ಜೊತೆ ಜೀವಿಸಬೇಕು, ಒಂದು ಹೊಂದಾಣಿಕೆ ಆದರೂ ಪರವಾಗಿಲ್ಲ, ನನಗೆ ಅವ್ರು ಬೇಕು ಅನ್ನೋ ಹಂಬಲ ನಿಮ್ಮಲ್ಲಿ ದೃಢವಾಗಿದ್ದರೆ ಅದರ ಎನರ್ಜಿ ಖಂಡಿತವಾಗಿ ಅವರ ಮೇಲೆ ಪ್ರಭಾವ ಬೀರುತ್ತೆ, ಅವರ ಎನರ್ಜಿಯನ್ನು ಬದಲಾಯಿಸುತ್ತೆ. ಭಾವನೆ ಇದೆ, ಆದರೆ ಸ್ಥಿರತೆ ಇಲ್ಲ ಅವರಿಗೆ. ಹಾಗಾಗಿ ನಿಜ ಮತ್ತು ಕಲ್ಪನೆಯ ನಡುವೆ ಅವರು ತೇಲ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿ, ಅವ್ರು ನನಗೆ ಬೇಕೇ ಬೇಕು ಅನ್ನೋ ರೀತಿಲಿ ಮ್ಯಾನಿಫೆಸ್ಟ್ ಮಾಡಿ
ಉದ್ದೇಶ ಒಳಿತಿನಿಂದ ಕೂಡಿದಾಗ ಖಂಡಿತ ಅದಕ್ಕೆ ದೈವ ಸಹಾಯ, ಗುರು ಸಹಾಯ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಹೋಗುತ್ತೆ. ಮನಸ್ಸು ನಿಮ್ಮತ್ತ ಇದೆ ಅವರಿಗೆ, ಆದರೆ ಹೆಜ್ಜೆ ಇಡುವ ಧೈರ್ಯ ಇನ್ನೂ ಬಂದಿಲ್ಲ. ಇಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಆತಂಕ ಆಗಿರ್ಬೋದು, ಭಯ ಆಗಿರ್ಬೋದು, ಇಲ್ಲ ಅವರು ನಿಮ್ಮ ಜೀವನಕ್ಕೆ ಕೊಟ್ಟ ಕೆಲವು ನೋವುಗಳ ವಿಚಾರ ಆಗಿರ್ಬೋದು, ಅದು ತಡೀತಾ ಇರ್ಬೋದು. ಇಲ್ಲಾಂದರೆ ನಾನವತ್ತು ಉಪಯೋಗಿಸ್ಕೊಂಡೆ, ಅದರಲ್ಲಿ ಸ್ವಲ್ಪ ಅಂತರ ಕಾಯ್ದುಕೊಂಡೆ, ಇಲ್ಲ ನಾನು ಬೇರೆಯವರ ವಿಚಾರ ಮಾತನ್ನು ಕೇಳಿ ಇಲ್ಲ ಅವ್ರ ಜೊತೆ ಹೋದೆ, ಅದರಿಂದ ಅವರಿಗೆ ಮನಸ್ಸಿಗೆ ನೋವಾಗಿದೆ. ಈಗ ನಾನೇ ಹೇಗೆ ನಿನ್ನ ಜೀವನದಲ್ಲಿ ಮರಳಿ ಬರ್ತೀನಿ, ನಿನ್ನ ಪ್ರೀತಿ ನಿನ್ನ ಕಾಳಜಿಯ ಬಗ್ಗೆ ನನಗೀಗ ತಿಳಿದಿದೆ, ವಾಸ್ತವ ಸತ್ಯ ಅಂತ ಹೇಳಿ ಎಲ್ಲೋ ಹೇಳಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಈಗೋ ಅವರನ್ನು ತಡೀತಾ ಇದೆ. ಹಾಗಾಗಿ ಅವರು ಬರ್ತಾರೆ, ಆದರೆ ಸ್ವಲ್ಪ ಸಮಯ ತಗೊಳ್ತಾರೆ. ಮರಳುವ ಸಾಧ್ಯತೆ ಇದೆಯಾ ಅನ್ನೋದಾದರೆ ಸಂಪರ್ಕ ಅಥವಾ ಸಂದೇಶ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಅದು ಸ್ಥಿರವಾಗಿ ಉಳಿಯುತ್ತಾ ಅನ್ನುವ ಪ್ರಶ್ನೆಯನ್ನು, ಅಂದರೆ ಒಂದು ಪ್ರಾರ್ಥನೆಯನ್ನು ವಿಶ್ವಾಸದಿಂದ ಗುರುವಿನಲ್ಲೇ ನೀವು ಸಮರ್ಪಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅವರು ಬಂದರೂ ಮೊದಲು ಕ್ಲಾರಿಟಿ ಇಲ್ಲದೆ ಬರಬಹುದು, ಮತ್ತೆ ಗೊಂದಲ ಅಥವಾ ಅಸ್ಪಷ್ಟ ವರ್ತನೆ ಕಾಣಿಸ್ಬೋದು ಅನ್ನೋ ರೀತಿಲೂ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಯಾವ ರೀತಿ ಸಿಗ್ತಾ ಇದೆ ಗುರುವಿನಿಂದ ಅಂದರೆ, ನೀವೇ ಆಯ್ಕೆ ಆಗಬೇಡಿ, ನೀವೇ ಆಯ್ಕೆಯನ್ನು ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಗೈಡೆನ್ಸ್ ಸಿಗ್ತದೆ. ಅವರು ಬರ್ತಾರೆ ಅನ್ನೋ ಪ್ರಶ್ನೆಗಿಂತ ಅವರು ಬಂದರೆ ನಿಮಗೆ ಶಾಂತಿ ಸಿಗುತ್ತಾ, ನಿಮಗೆ ಬೇಕಾದ ಪ್ರೀತಿ ಗೌರವ ಬೆಲೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಮುಖ್ಯವಾಗಿ ಇಲ್ಲಿ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಕ್ಷಮತೆ ನಿಮ್ಮಲ್ಲಿದೆ. ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಅದರ ಆಧಾರದ ಮೇಲೆಯೇ ತೀರ್ಮಾನ ತಗೊಳ್ಳಿ. ಯಾಕಂದರೆ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀರಾ, ಇಲ್ಲಾಂದರೆ ಮತ್ತೆ ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗಬೇಕು ಅಂತೇಳಿ ಬಯಸಿ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ. ಹಾಗಾಗಿ ಇಲ್ಲಿ ಕೆಲವೊಂದು ಎನರ್ಜಿಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇಲ್ಲಿ ಆಯ್ಕೆ ನಿಮ್ಮ ಕೈಯಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಯಾರೇ ಆಗಲಿ ಒಂದು ನಿಮಗೆ ಸಜೆಷನ್ ಕೊಡ್ಬೋದು, ಆದರೆ ಪೂರ್ಣವಾಗಿ ಅದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಸಿಗಬೇಕು ಅಂದರೆ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಗಳಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡಬೇಕು, ದೃಢವಾದ ವಿಶ್ವಾಸದೊಂದಿಗೆ ಶರಣಾಗಿ. ಆಗ ಮಾತ್ರ ಅಲ್ಲಿ ಒಂದು ಸ್ಪಷ್ಟತೆಯ ಉತ್ತರ ನಿಮಗೆ ಸಿಗತ್ತೆ. ಅವರು ನಿಮ್ಮ ಜೀವನದಲ್ಲಿ ಮರಳಿದರೆ ಅದು ಭಾವನೆಗಳಿಂದಲೇ, ಆದರೆ ಹಳೆಯ ಪ್ಯಾಟರ್ನ್ಗಳು ಬದಲಾಗದೇ ಇದ್ದರೆ ಸಂಬಂಧ ಮತ್ತೆ ಒಂದೇ ಸೈಕಲಲ್ಲಿ ಸುತ್ತಬಹುದು. ಬದಲಾವಣೆ ಇಲ್ಲದೆ ಅವರು ಏನಾದರೂ ಮರಳಿದರೆ ತಾತ್ಕಾಲಿಕ ಸಂತೋಷ ನೀಡುತ್ತೆ, ಮತ್ತು ಅದೇ ರೀತಿ ಒಂದು ಸೈಕಲ್ ಸುತ್ತಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಸಂಬಂಧ ಉಳಿಯಲು ಬೇಕಾದ ಮುಖ್ಯ ಅಂಶಗಳು ಇಲ್ಲಿ ಯಾವ ರೀತಿ ಇರಬೇಕು ಅಂದರೆ, ಸ್ಪಷ್ಟವಾದ ಒಂದು ಸಂಭಾಷಣೆ ಇರಲಿ ನಿಮ್ಮ ಮತ್ತು ಅವರ ಮಧ್ಯೆ. ಗೊಂದಲ ಬಿಟ್ಟು ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳಿ. ನಿಮ್ಮ ಮೌಲ್ಯಕ್ಕೆ ಧಕ್ಕೆ ಬರುವಂತೆ ಇರಬಾರ್ದು, ಗೌರವ ಇರುವ ಹಾಗೆ ಇರಬೇಕು. ಭಾವನೆ ಮಾತ್ರವಲ್ಲ, ಕ್ರಿಯೆಯೂ ಕೂಡ ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇವಿಲ್ಲದೆ ಇದ್ದರೆ ಸಂಬಂಧ ದೀರ್ಘಕಾಲ ಉಳಿಯಲು ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನೀವು ಅದರಿಂದ ಪಾಠವನ್ನು ಕಲ್ತಿದ್ರಿ, ಆದರೆ ನಿಮಗೆ ಅವ್ರು ಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ. ಪದೇ ಪದೇ ಪಾಠ ಕಲಿಯಲು ಅಲ್ಲ, ಪಾಠದಿಂದ ಕೂಡ ನೀವು ಮುಂದೆ ಹೋಗಬೇಕು, ಏನಾದರೂ ಹೊಸ ಅಧ್ಯಾಯವನ್ನು ತಿರುಗಿಸಿ ನೋಡಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅವರು ಬಂದರು ಅನ್ನೋದು ಮುಖ್ಯವಲ್ಲ, ಅವರು ಬದಲಾವಣೆಯಾಗಿ ಬಂದಿದ್ದಾರೆ ಅನ್ನೋದೇ ಮುಖ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮರಳುವ ಸಾಧ್ಯತೆ ಹೆಚ್ಚಿದೆ, ಆದರೆ ನಿಮ್ಮ ಆಯ್ಕೆಯೇ ಅಂತಿಮ ನಿರ್ಧಾರದ ಶಕ್ತಿಯನ್ನು ಅವಲಂಬಿಸಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನೀವು ಅವರಿಂದ ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ, ಒಳಗಿನಿಂದ ಸಂತೋಷ ಮತ್ತು ತೃಪ್ತಿಯನ್ನು ಹುಡುಕ್ತಾ ಇದ್ದೀರಾ. ನಿಮ್ಮ ಇಚ್ಛೆಗಳನ್ನು ಮೊದಲಿಗೆ ಇಡುವ ಸ್ವಭಾವವೂ ಕೂಡ ನಿಮ್ಮಲ್ಲಿ ಇದೆ ಇನ್ನು. ಹಾಗೆ ಬದಲಾವಣೆ ಸಾಧ್ಯತೆ ಇದೆ, ಆದರೆ ಅದು ಅವರ ಒಂದು ಸ್ವಾರ್ಥ ಕಡಿಮೆ ಆದರೆ ಮಾತ್ರ ಸಾಧ್ಯವಾಗುತ್ತೆ. ಮಾತಲ್ಲ, ಅದನ್ನು ಒಂದು ಕ್ರಿಯೆಯಲ್ಲಿ ತೋರಿಸಿದರೆ ಮಾತ್ರ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಒಂದು ಬಾಂಡಿಂಗ್ ಹೆಚ್ಚಾಗುತ್ತೆ. ಇಲ್ಲಿ ಇನ್ನೊಂದು ರೀತಿಯ ಎನರ್ಜಿ ಕೂಡ ಕಾಣಿಸ್ತಿದೆ. ಅವರು ಸಂತೋಷವಾಗಿರುವಾಗ ಮಾತ್ರ ಒಳ್ಳೆಯವರಾಗಬಹುದು, ಇಲ್ಲ ಅಂದರೆ ಮತ್ತೆ ಅದೇ ರೀತಿಯ ಒಂದು ಸ್ವಭಾವವನ್ನು ತೋರಿಸ್ಬೋದು. ಹಾಗೆ ಕಷ್ಟ ಇಲ್ಲ ದುಃಖ ಏನಾದರೂ ಏರಿಳಿತ ಬಂದರೆ ಮತ್ತೆ ಹಳೆಯ ರೀತಿಯಲ್ಲಿ ಅವರು ಬದಲಾಗುವ ಸಾಧ್ಯತೆ ಇದೆ. ಬದಲಾವಣೆ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಬದಲಾವಣೆ ಅವರ ಕೈಯಲ್ಲೂ ಇದೆ, ಆದರೆ ನಿಮ್ಮ ಶಾಂತಿ ನೆಮ್ಮದಿ ನಿಮ್ಮ ಕೈಯಲ್ಲಿದೆ. ಅವರು ಮರಳುವ ಎನರ್ಜಿ 3 ತಿಂಗಳು ಕಾಣಿಸ್ತಾ ಇದೆ. ನೀವು ಪ್ರೇ ಮಾಡಿ, ಖಂಡಿತ ಅದರಲ್ಲಿ ಒಂದು ಬದಲಾವಣೆ ಸಿಗತ್ತೆ. ಆದರೆ ಅದನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರೋ, ಯಾವ ರೀತಿ ನಿಮಗೆ ಒಂದು ಸ್ವತಂತ್ರತೆ ಬೇಕೋ, ಗೌರವ ಬೇಕೋ, ಪ್ರೀತಿ ಬೇಕೋ, ಅದರ ಒಂದು ನಿರ್ಧಾರ ನಿಮ್ಮ ಕೈಯಲ್ಲೇ ಇರುತ್ತೆ. ಗುರುವಿನ ಶರಣದಲ್ಲಿದ್ದೀರಾ, ಆಧ್ಯಾತ್ಮಿಕ ಪಯಣದಲ್ಲಿ ಸಾಗ್ತಾ ಇದ್ದೀರಾ. ಹಾಗೆ ಒಂದು ಸೇವೆಯ ಮನೋಭಾವ ಆಗಿರ್ಬೋದು, ಧಾರ್ಮಿಕ ಒಂದು ಸತ್ಸಂಗ ಆಗಿರ್ಬೋದು, ಹಾಗೆ ಸತ್ಕಾರ್ಯಗಳ ಒಂದು ದೃಷ್ಟಿಕೋನವನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ ಅಂದರೆ ಇಲ್ಲಿ ನಿಮಗೆ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೋಕ್ಕೆ ಆ ಶಕ್ತಿ ಸಹಾಯ ಮಾಡುತ್ತೆ. ಇಲ್ಲಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅಂದರೆ
ಅದರಲ್ಲಿ ನಾನು ಅನ್ನೋದಕ್ಕಿಂತ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಅದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ನಿಮಗೆ ಏನು ಒಳ್ಳೆಯದೋ, ನೀವು ಬಯಸಿದ್ದಕ್ಕಿಂತ ನಿಮಗೆ ಯಾವುದು ಒಳ್ಳೆಯದೋ ಅದನ್ನೇ ಅವರು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಸೇವೆ, ದಾನ, ಧರ್ಮ ಇವೆಲ್ಲವೂ ನಿಮ್ಮ ಒಂದು ದೋಷಗಳನ್ನು ಹೀಲ್ ಮಾಡಿ ನಿಮ್ಮಲ್ಲಿ ಒಂದು ಪರಿವರ್ತನೆಯನ್ನು ತುಂಬಿಸೋದ್ರ ಜೊತೆಗೆ ಮುಂದೆ ನೀವು ತೆಗೆದುಕೊಳ್ಳುವ ನಿರ್ಧಾರ ಆಗಿರ್ಬೋದು, ಸಾಗುವ ದಾರಿ ಆಗಿರ್ಬೋದು, ಅದರಲ್ಲಿ ಒಂದು ಸ್ಪಷ್ಟತೆ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಬಳಿ ಬೇಕಾದ ಎಲ್ಲ ಶಕ್ತಿ ಇದೆ. ಮ್ಯಾನಿಫೆಸ್ಟೇಷನ್ ಸಕ್ರಿಯಗೊಳಿಸಿ. ನಿಮ್ಮ ಒಳಗಿನ ಧ್ವನಿಯನ್ನು ನೀವು ಕೇಳ್ತಾ ಹೋದಷ್ಟು ರಹಸ್ಯಗಳು ಸ್ಪಷ್ಟವಾಗ್ತಾ ಹೋಗ್ತವೆ. ನಿಮ್ಮ ಕಣ್ಣೆದುರಿಗೆ ಸತ್ಯಗಳು ತಿಳಿತಾ ಹೋಗ್ತವೆ. ಹಾಗೆ ಯಾವ ವಿಚಾರದಲ್ಲಿ ನ್ಯಾಯ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ, ಅದರಲ್ಲಿ ನಿಮಗೆ ಸಹಾಯನೂ ಸಿಗುತ್ತೆ, ಒಂದು ಸತ್ಯನೂ ಕೂಡ ಎದುರಾಗುತ್ತೆ. ಇದರಿಂದ ನಿಮಗೆ ಯಾವ ನ್ಯಾಯ ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಲ್ಲ ಅದು ನಿಮಗೆ ಸಿಗತ್ತೆ. ನಿಮ್ಮ ದೃಢವಾದ ಸಂಕಲ್ಪದ ಉದ್ದೇಶ ನಿಮ್ಮನ್ನು ಗೆಲುವಿನ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಹಾಗೆ ನಿಮ್ಮ ಮೃದು ಹಾಗೆ ಸಹನೆ ಒಂದು ಶಕ್ತಿ ನಿಮ್ಮ ಆಯುಧವಾಗಿ ನಿಮ್ಮ ಎದುರಿಗಿರುವವರು ಸೋಲುವಂತೆ ಮಾಡ್ತಾ ಇದೆ. ಯಾವ ವಿಚಾರದಲ್ಲಿ ಒಂದು ಪರಿವರ್ತನೆಯನ್ನು, ಒಂದು ಸ್ಪಷ್ಟತೆಯನ್ನು ಬಯಸ್ತಾ ಇದ್ದೀರೋ ಆ ದಾರಿಯಲ್ಲಿ ನಿಮ್ಮ ಪಯಣ ಸಾಗಿದೆ. ಈಗಿನ ಪರಿಸ್ಥಿತಿ ಮನಸ್ಸಿಗೆ ತೃಪ್ತಿ ಕೊಡ್ತಾ ಇಲ್ಲ. ಹಳೆಯದನ್ನು ಬಿಡುವ ನಿರ್ಧಾರ ಮಾಡಿದ್ದೀರಾ. ಅದಕ್ಕೆ ಒಂದು ಒಳ್ಳೆಯ ಸಮಯ ಕೂಡ ಇದಾಗಿದೆ. ಒಳಗಿನ ಶಾಂತಿಯನ್ನು ಹುಡುಕುವ ಪ್ರಯಾಣದಲ್ಲಿದ್ದೀರಾ. ಆ ಶಾಂತಿ ಕೂಡ ನಿಮಗೆ ಸಿಗುತ್ತೆ. ಬಿಟ್ಟು ಹೋಗುವುದು ಸೋಲಲ್ಲ, ಅದು ಆತ್ಮದ ಒಂದು ಆಯ್ಕೆ ಆಗಿರುತ್ತೆ. ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ವಿಚಾರದಲ್ಲಿ ಒಂದು ಪರಿವರ್ತನೆ ಇಲ್ಲ, ಒಂದು ಮೆಸೇಜ್ ಇಲ್ಲ, ಒಂದು ಸುದ್ದಿ ಇಲ್ಲ, ಒಂದು ಚಲನೆಯನ್ನು ಬಯಸ್ತಾ ಇದ್ರೋ ಆ ಕೆಲಸಗಳು ತ್ವರಿತವಾಗಿ ನಡೀತವೆ. ದೂರದ ಸಂಪರ್ಕ ಸಾಧ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಎಲ್ಲಾದರೂ ನೀವು ಪ್ರಯಾಣ ಮಾಡ್ತೀರಾ. ನೀವು ಕಾಯುತ್ತಿದ್ದ ಉತ್ತರ ಶೀಘ್ರ ನಿಮ್ಮ ಕಡೆ ಬರ್ತಾ ಇದೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.